ಏನ್ ಕೇಳ್ತಾರೆ ಒಂದು ನಿಮಿಷ. ಇದೇನು ಯಾವ ಡೇಟಿಗೆ ಬರ್ತದೆ ಸರ್ ಇಲ್ಲಿ? ಅದನ್ನ ಅವ್ರಿಗೆ ಎಲ್ಲೂ ಕೆಲಸ ಮಾಡ್ತೀವಿ ಈ ಭಾಗದಲ್ಲಿ ವಾರ್ಡಲ್ಲಿ ಗೊತ್ತಲ್ಲ, ಎಲ್ಲೋ ದೊಡ್ಡವ್ರು ಆಗ್ಬೋದು, ಎಲ್ಲೂ ಏನು ಏನಂದ್ರೆ ಅಲ್ಲ ಅವ್ರಿಗೆ ಈ ಕಡೆ ಬರ್ತಾನೆ ಇಲ್ಲ. ಒಂದ್ಸಲ ಇಲ್ಲಿ ಸ್ಯಾನಿಟರಿ ಅವಾಗ ಇವರು ಶ್ರೀನಿವಾಸ್ ಅವ್ರು ಕಾರ್ಪೊರೇಟರ್ ಆಗಿರಲ್ಲ, ಅವಾಗ ಇದೇ ಜಾಗದಲ್ಲಿ ನಿಮ್ಮ ಓಟು ನಮಗೆ ಬೇಡ ಅಂತ ಹೇಳಿದ್ರು. ನಿಮ್ಮ ಓಟು ನಮಗೆ ಬೇಡ ಅಂತ ಬಿಟ್ಟಿದ್ರು. ಅವಾಗ ಓಟ್ ಹಾಕೋದು ಗೆಲ್ಲ ನಾನು ಗೆಲ್ಲೋದು ಓಟೇ ಬೇಡ ಅಂತ ಹೇಳಿದ್ದೀನಿ. अरे चुप बैठो ना भाई, क्या है आपको सिक्किटी ಆಂಜನಪ್ಪ ಬಂದಿದ್ದಕ್ಕೆ ಇವತ್ತು ನಾವು ಇಷ್ಟೆಲ್ಲ ನೋಡಿದ್ವಿ. ಅದೇ ಚಿಕ್ಕವರು ಒಳಗಡೆ ಒಂದ್ಸಲ ಹೋಗಿ ಸರ್ 500 ಕಿಲೋಮೀಟರ್ ಹೋದ ಅಂತ ಊರಿಲ್ಲ. ನಗರದಲ್ಲಿ ಪ್ರಗತಿನಗರ ನಿವಾಸಿಗಳಲ್ಲಿ ಇಲ್ಲಿ ತುಂಬ ಭಯಭೀತರಾಗಿದ್ದಾರೆ. ಇತ್ತೀಚೆಗೆ ತುಂಬ ದಿವಸದಿಂದ ಇಲ್ಲಿ ಕಳ್ತನಗಳು ಅನ್ನೋದು ಇರಲಿಲ್ಲ. ಇತ್ತೀಚೆಗೆ ಒಂದು 2 ತಿಂಗಳಿಂದ ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಪೊಲೀಸು ತುಂಬ ಅಲರ್ಟ್ ಆಗಿತ್ತು. ಇತ್ತೀಚೆಗೆ ಏನಾಗುತ್ತೆ ಅಂದರೆ ಅವರು ಹೋಗಿ ಬರ್ತಾ ಇದ್ದಾರೆ, ಬೀಟ್ ಬರ್ತಾ ಇದ್ದಾರೆ. ಆದರೆ ಗಸ್ತು ಸ್ವಲ್ಪ ಜಾಸ್ತಿ ಬೇಕು. 2 ಗಂಟೆಯಿಂದ 5 ಗಂಟೆ ಜಾವದಲ್ಲಿ ತುಂಬ ಕಳ್ತನಗಳಾಗ್ತಾಯಿದೆ. ತುಂಬ ಜನ ಓಡಾಡ್ತಾ ಇದ್ದಾರೆ. ಇದಕ್ಕೆ ನಮಗೆ ಸ್ವಲ್ಪ ಗಸ್ತು ಜಾಸ್ತಿ ಬೇಕು. ಯಾಕಂದರೆ ಅಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಅದರಿಂದ ಸ್ವಲ್ಪ ಹೆಚ್ಚುವರಿ ಪೊಲೀಸರು ಬೇಕಾಗಿದೆ. ಮನೆ ಹತ್ರ ನೋಡಿ, ಇಲ್ಲಿ ಗಣೇಶನ ದೇವಸ್ಥಾನದ ಹತ್ರ ಪಾರ್ಕಿಂಗು ಮಾಡಿದ್ದಾರೆ ಆಟೋ. ಅದನ್ನು ನಿನ್ನೆ ರಾತ್ರಿ ಕದ್ಕೊಂಡೋಗಿದ್ದಾರೆ. ಅದ್ರ ಪಕ್ಕದ 7th B ಕ್ರಾಸಲ್ಲಿ ಒಂದು ಸ್ಕೂಟ್ರ್ ಹೋಗಿದೆ. 12th ಕ್ರಾಸಲ್ಲಿ ಒಂದು ಹೋಗಿದೆ. ಏರಿಯಾದಲ್ಲಿ ಈ ತರ ಪದೇ ಪದೇ ಕಳ್ತನ ಆಗ್ತಾ ಇದ್ರೆ ಜನರ ಕತೆ ಹೆಂಗೆ? ಮತ್ತೆ ಪೊಲೀಸರು ತನಿಖೆ ಮಾಡ್ತಿಲ್ವಾ? ಇಲ್ಲ, ಮಾಡ್ತಿದ್ದಾರೆ. ಆದರೆ ಏನಂದರೆ ಹೆಚ್ಚುವರಿ ಪೊಲೀಸ್ ಬೇಕಿಲ್ಲಿ, ಹೆಚ್ಚುವರಿ ಪೊಲೀಸ್ ಬೇಕು ಸ್ವಲ್ಪ. ಯಾಕಂದರೆ ಇಲ್ಲಿ ಬೆಳಗ್ಗೆ ಇವಾಗ 2 ಗಂಟೆಯಿಂದ 4 ಗಂಟೆ ತನಕ ಸ್ವಲ್ಪ ಬೀಟು ಸ್ವಲ್ಪ ಜಾಸ್ತಿ ಬೇಕು. ಆಮೇಲೆ ಈ ಬಾಡಿಗೆ ಮನೆಗಳಲ್ಲಿ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಎಲೆಕ್ಟ್ರಾನಿಸಿಟಿ 2nd ಫೇಸಲ್ಲಿ ಅಲ್ಲಿ ಇದ್ದಾರೆ, ಮುಸ್ಲಿಮ್ಸು ಕೇರಳದವರು ಇದ್ದಾರೆ. ಅವರು ತುಂಬ ಇಲ್ಲೇ ಬಂದು ಸರ್ಕಲಲ್ಲಿ ತುಂಬ ಜನ ಇಲ್ಲಿ ನಿಂತ್ಕೊಂಡು ಬೆಳಗಿನ ಜಾವ ತನಕ ತುಂಬ ಇಲ್ಲಿ ಹಾವಳಿ ಕೊಡ್ತಾ ಇದ್ದಾರೆ. ಅದು ಇನ್ಫಾರ್ಮ್ ಮಾಡಿದ್ದೀವಿ. ಆದರೆ ಇತ್ತೀಚೆಗೆ ಅವರು ಕುಡಿತಾರೆ, ಅನೈತಿಕ ಚಟುವಟಿಕೆಗಳಿದ್ದಾವೆ. ಮತ್ತು ಈ ಬಿಲ್ಡಿಂಗ್ಗಳಲ್ಲಿ ಇದಾಗ್ತದೆ. ಒಂದ್ಸಲ ಪಾಪ ಪೊಲೀಸರ ಮೇಲೇ ಒಂದ್ಸಲ ದಾಳಿ ಮಾಡಿದರು ಆ PGನಲ್ಲಿ. ಅವರು ಆಕ್ಷನ್ ತಗೊಂಡು ಆವತ್ತು ಖಾಲಿ ಮಾಡಿದ್ರು. ಈಗ ಇತ್ತೀಚೆಗೆ ಇಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ನಮ್ಮ ಹೆಸರು ಪ್ರಕಾಶ್. ರಾತ್ರಿ ನೆನ್ನೆ ಡ್ಯೂಟಿ ಮಾಡ್ಕೊಬಂದು 8 ಗಂಟೆ ಮಾಡಿಸ್ಕೊಬಂದು ಇಲ್ಲಿ ನಿಲ್ಲಿಸಿದ್ದು. ಮತ್ತೆ ಬೆಳಗ್ಗೆ ಎದ್ದು ಡ್ಯೂಟಿಗೆ ಹೋಗೋಣ ಅಂದ್ಬಿಟ್ಟು 9 ಗಂಟೆಗೆ ಎದ್ದು ಬಂದು ನೋಡಿದ್ರೆ ಗಾಡಿನೇ ಇಲ್ಲ. ಎಷ್ಟೊತ್ತಲ್ಲಿ ರಾತ್ರಿ ಕರ್ಕೊಂಡು ಹೋಗಿದ್ದಾರೆ? ನೈಟ್ ಒಂದು 12 ಗಂಟೆ ಮೇಲ್ಗಡೆ ಅನ್ಸುತ್ತೆ. ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ? ರೆಕಾರ್ಡ್ ಆಗಿದೆ. ಯಾರು ಎಷ್ಟು ಜನ ಬಂದಿದ್ದಾರೆ? ಇಬ್ಬರು ಬಂದಿದ್ದಾರೆ ಬೈಕಲ್ಲಿ. ಒಬ್ಬರು ಗಾಡಿ ಹತ್ರ ಬಂದು ಲಾಕ್ ಎಲ್ಲ ಓಪನ್ ಮಾಡಿ ಗಾಡಿ ಟ್ರೈ ಮಾಡ್ತಾಯಿದ್ರು. ಇನ್ನೊಬ್ರು ಬೈಕಲ್ಲಿ ಆ ಕಡೆ ರೂಟಲ್ಲೇ ರೌಂಡ್ ಮಾಡ್ಕೊಬಂದು ಅವರು ಚೆಕ್ ಮಾಡ್ತಾಯಿದ್ರು. ಎಲ್ಲಿ ಲಾಕ್ ಮಾಡಿದ್ದು, ಲಾಕ್ ಓಪನ್ ಮಾಡಿದ್ದಾರೆ, ಹ್ಯಾಂಡ್ಲು ಲಾಕು ಕಟ್ ಮಾಡಿದ್ದಾರೆ. ಮತ್ತು ವೈರಿಂಗ್ ಕೀ ಎಲ್ಲ ಲಾಕ್ ಮಾಡಿದ್ವು. ಮತ್ತು ವೈರು ಎಲ್ಲ ಕಟ್ ಮಾಡಿ ಹಂಗೆ ತಗೊಂಡೋಗ್ರು, ಸ್ಟಾರ್ಟ್ ಮಾಡ್ಕೊಂಡು ತಗೊಂಡೋಗ್ರು. ಸ್ವಂತ ಆಟೋನ ಬಾಡಿಗೆ? ಸ್ವಂತ ಆಟೋ ನಮ್ಮದು. ಬಾಡಿಗೆ ಓಡಿಸ್ತೀವಿ. ಬಾಡಿಗೆ ಓಡಿಸ್ತೀವಿ. ಆಟೋನ ಜೀವನ ಆಧಾರನ? ಆಟೋದ ಜೀವನ, ಅದೇ ಜೀವನ ನಮ್ಮದು.
ಡ್ರೈವರ್ ಕೆಲಸ ಮಾಡ್ಕೊಂಡು ಆಟೋದನ್ನ ಮಾಡ್ತಾರೆ. ಏನು ಬಾಡಿಗೆ ಮನೇಲಿ ಸಣ್ಣ ಹಾಂ, ಬಾಡಿಗೆ ಮನೆ. ಎಷ್ಟು ಜನ ಮಕ್ಕಳು? ಇನ್ನೂ ಮಕ್ಕಳಿಲ್ಲ, ಈಗ ಮದುವೆ ಆಗಿದೆ. ಫ್ಯಾಮಿಲಿ ಎಲ್ಲಿ ನಿಲ್ಸಿದ್ರ ಏನು ಇಲ್ಲೇ ನಿಲ್ಸಿರೋದು. ಮನೆ ಮುಂದೆನೆ? ಹಾಂ, ಪ್ರಗತಿ ನಗರ, ಚಿಕ್ಕತಗೂರು ರೋಡು, ಪ್ರಗತಿ ನಗರ, ಗಣೇಶನ್ ಟೆಂಪಲ್. ಈಗ ಅಷ್ಟಿನಿಂದ ಇದ್ರಲ್ಲಿ ಈಗ ಸ್ವಲ್ಪ ದಿನದಿಂದ ಹಂಗೆ ಆಗ್ಬಿಟ್ಟೈತೆ. ಅಲ್ಲ, ಒಂದೊಂದಾಗಿದೆ. ನಾವು ಬಂದು ಇಲ್ಲಿ 1.5 ವರ್ಷ ಆಗಿ 1 ವರ್ಷ ಇಲ್ಲ ನಿಲ್ತಾರೆ ನಾವು. ಅದೇ ಹಿಂಗೆ ರಾತ್ರಿ ಕಳ್ತನ ಆಗಿದೆ. ಇನ್ನು ಮುಂದೆ ಏನು ಮಾಡೋದು ಏನೋ ಗೊತ್ತಿಲ್ಲ. ಪೊಲೀಸರು ಕಂಪ್ಲೇಂಟ್ ಮಾಡಿದ್ದೀವಿ, FIR ಮಾಡಿದ್ದಾರೆ. ಅವರು ಒಂದು ಸ್ವಲ್ಪ ಕೆಲಸ ಮಾಡಿ ಹುಡುಕೊಟ್ರೆ ನಮಗೆ ಮತ್ತೆ ಜೀವನ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಹಾಂ, ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್. ಅವಾಗಿಂದ ಏನು ಆಗ್ತಿರಲಿಲ್ಲ. ಇವಾಗೊಂದು ಈಗ 2 ವರ್ಷದ ಇಲ್ಲೊಂದು ಬೈಕ್ ಒಂದಾಗಿದೆ, ನಮ್ದೊಂದು ಹೋಗಿದೆ. ಒಂದು 2-3 ಆಗಿದೆ ಇವಾಗ. ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದ್ದಾರೆ ಅಷ್ಟೇ. ಪೊಲೀಸರು ಗಸ್ತು ಬರ್ಬೇಕಾ ಈಗ? ಬಂದು ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿ ಇಲ್ಲಿ ನೋಡಿ ಮಾಡಿಕೊಂಡ್ರೆ, ಯಾಕೆಂದ್ರೆ ಎಲ್ಲ ರೋಡಲ್ಲೇ ಗಾಡಿಗಳು ನಿಂತ್ಕೊಳ್ಳೋದು, ಬೈಕು, ಕಾರು, 2 ವೀಲರ್ ಎಲ್ಲ ಪ್ರತಿಯೊಂದು ಇಲ್ಲೇ ನಿಂತ್ಕೊಳ್ಳುತ್ತೆ. ಹಾಗಾಗಿ ಅವ್ರು ಬಂದು ಸೇಫ್ಟಿ ಮಾಡಿಕೊಟ್ರೆ ನಮ್ಮಂತೂ ಜೀವನ ಮಾಡೋಕ್ಕೆ ಚೆನ್ನಾಗಿರ್ತದೆ. ನಿಮ್ಮ ಹೆಸರು ಸರ್? ಆಟೋ ಬಿಟ್ರೆ ಬೇರೇನಿಲ್ಲ ಇವಾಗ. ಮತ್ತೆ ಅವ್ರು ಹುಡುಕೊಟ್ರೆ ಮತ್ತೆ ಆಟೋದ ಜೀವನ. ಪುಟ್ಟರಾಜು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.